ಮಟನ್ ಬಿರಿಯಾನಿಗೆ ಬೇಕಾದಂಥ ಸಾಮಗ್ರಿಗಳು ಮತ್ತು ಬದನೆಕಾಯಿ ಮಟನ್ ಪಚಡಿ ಮಾಡ್ತಾಯಿದ್ದೀವಿ. ಟೊಮೊಟೊ, ಪುದೀನ, ಕೊತ್ತಂಬರಿ, ಹಸಿಮೆಣಸಿಕಾಯಿ, ಬದನೆಕಾಯಿ ಇದೆಲ್ಲ ಬೇಕಾಗುತ್ತೆ. ಬದನೆಕಾಯಿ ಮಟನ್ ಪಚಡಿ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾದಂಥ ಐಟಮ್ ಹಸಿಮೆಣಸಿಕಾಯಿ, ಕರಿಬೇವು, ಸ್ವಲ್ಪ ಗಸಗಸೆ ಮತ್ತು ಸ್ವಲ್ಪ ಜೀರಿಗೆ ಇದು, ಮತ್ತು ಕಡಲೆ ಬೀಜ, ಹಾಗೆ ವೈಟ್ ಎಳ್ಳು ಮತ್ತು ಸ್ವಲ್ಪ ಮೆಂತ್ಯನ ರುಬ್ಬಿಟ್ಕೊಳ್ಬೇಕು. ಈ ಥರ ರುಬ್ಬಿಟ್ಕೋಬೇಕು. ಇದರಲ್ಲಿ ಕಡಲೆ ಬೀಜ ಹಾಕಿದ್ದೀವಿ, ಸ್ವಲ್ಪ ವೈಟ್ ಎಳ್ಳು ಹಾಕಿದ್ದೀವಿ ಮತ್ತು ಮೆಂತ್ಯ ಹಾಕಿದ್ದೀವಿ. ಇಷ್ಟೇ ಸಾಕು. ಇದು ಅರ್ಧ kg ಬದನೆಕಾಯಿ ಮತ್ತು ಮಟನ್ ಪಚಡಿ ಮಾಡೋಕ್ಕೆ. 2 ಬದನೆಕಾಯಿ ಹಾಕ್ತೀವಿ ಮತ್ತು ಮಟನ್ ಹಾಕ್ತೀವಿ. ಇಷ್ಟು ಸಾಕಾಗುತ್ತೆ ಅರ್ಧ kgಗೆ. ಇದೇ ತುಂಬ ಟೇಸ್ಟಿ ಕೊಡುತ್ತೆ. ಇಷ್ಟು ಐಟಮ್ಸ್. ಮಟನ್ ರೆಡಿ ಇದೆ. ಬದನೆಕಾಯಿ ಕಟ್ ಮಾಡ್ಕೋಬೇಕು. ರೆಡಿ ಮಾಡ್ತಾಯಿದ್ವಿ. ಕೆಲಸಗಳಿದೆ. ತಾರೀಕು ಲೋನ್ ಕಟ್ಟಬೇಕು. ಓರ್ಡ್ರ್ ಮಾಡಬೇಕು, ಸಂಪಾದನೆ ಮಾಡಬೇಕೀಗ. ಫುಲ್ಲೆಲ್ಲ ಇಡೋದು ಬೇಡ, ಸ್ವಲ್ಪ ಇದು. ಅದಕ್ಕೆ ಫಸ್ಟು ಮೆಣಸು, ಮೆಣಸು, ಜೀರಿಗೆ, ಗಸಗಸೆ, ಕರಿಬೇವು, ಹಸಿಮೆಣಸಿಕಾಯಿ ಹಾಕ್ತಾಯಿದ್ದೀನಿ. ಮಟನ್ನು ಮತ್ತು ಬದನೆಕಾಯಿ ಹಾಕ್ಕೊಂಡಿದೆ. ದಪ್ಪ ಪೀಸು. ಇದೇ ಟೇಸ್ಟ್ ಬಿಡುತ್ತೆ. ಅದಕ್ಕೆ ಸೂಪರಾಗಿರುತ್ತೆ. ಚೆನ್ನಾಗಿ ಬದನೆಕಾಯಿ ಬೇಯಬೇಕು. ಬದನೆಕಾಯಿ ಬೇಯಲಿ. ಬದನೆಕಾಯಿ ಮತ್ತು ಮಟನ್ ಒಂದು 10 ನಿಮಿಷ ಬೇಯಬೇಕು. ಸ್ವಲ್ಪ ಆನಿಯನ್ ಹಾಕ್ತಾಯಿದ್ದೀನಿ. ಬದನೆಕಾಯಿ ಬೇಯ್ತಿದ್ದಾಗೆ ಉಪ್ಪು ಆದಮೇಲೆ ಸ್ವಲ್ಪ ಶುಂಠಿ ಪೇಸ್ಟ್ ಹಾಕೋಬೇಕು. ಒಂದು 25 ಗ್ರಾಮ್ಸ್ ಅಷ್ಟು. ನೋಡಿ, ಅರ್ಧ kg ಮಾಡ್ತಾ ಇರೋದ್ರಿಂದ 25 ಗ್ರಾಮ್ಸ್ ಅಷ್ಟೇ.
ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಅರಿಶಿನ, ಬಾಗುರು ಫ್ರೆಂಡ್ಸ್, ಆಗಲೇ ಹೇಳಿದಂಗೆ ರುಬ್ಬಿರೋ ಕಡಲೆ ಬೀಜ, ಎಳ್ಳು ಮತ್ತು ಮೆಂತ್ಯ ಹಾಕೋತಾ ಇದ್ದೀನಿ. ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರ್ 1 ಟೇಬಲ್ ಸ್ಪೂನ್ ಅಷ್ಟು. ಬದನೆಕಾಯಿ ಮಟನ್ ಪಚಡಿ, ಇದು ಬಿರಿಯಾನಿಗೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಘಮ ಘಮ ಅಂತ ಇದೆ ಬೇಯ್ತಾ. ಮಟನ್ ಬದನೆಕಾಯಿ ಪಚಡಿ ರೆಡಿಯಾಗಿದೆ. ಚೆನ್ನಾಗಿ ಬೇಯ್ತಾ ಇದೆ, ಬೆಂದಿದೆ ಬದನೆಕಾಯಿ ಎಲ್ಲ. ಇನ್ನೊಂದು 2 ನಿಮಿಷ 3 ನಿಮಿಷ ಇಳಿಸ್ತೀವಿ. ನೋಡಿ ಮಟನ್ ಬೇಯ್ತಾ. ಹಾಕಿರೋದು 6 ಪೀಸು, ಆದರೆ ದಪ್ಪದು ಚೆನ್ನಾಗಿ ಟೇಸ್ಟ್ ಬಂದಿರುತ್ತೆ, ಸೂಪರಾಗಿರುತ್ತೆ. ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್, ಇಳಿಸ್ತಾ ಇದ್ದೀನಿ. ನೆಕ್ಸ್ಟು ಬಿರಿಯಾನಿಗೆ ಹಾಕ್ಕೊಂಡು ತಿನ್ನೋದು ತೋರಿಸ್ತೀನಿ ಅದನ್ನು.